ಈ ಸ್ಟ್ರೆಸ್ ಅಂತ ಬಂದಾಗ ಸ್ಟ್ರೆಸ್ಗೂ ಮತ್ತು ಹಾರ್ಟ್ ಅಟ್ಯಾಕ್ಗೂ ಏನು ರಿಲೇಷನ್ ಅಂತಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಹೇಳೋ ಥರ ಸ್ಟ್ರೆಸ್ ಇಸ್ ಎ ನ್ಯೂ ಟೊಬ್ಯಾಕೋ ಅಂತ ಹೇಳ್ತಾರೆ. ಅಂದರೆ ತಂಬಾಕು ಸೇವನೆ ಮಾಡೋರಿಗೆ ಎಷ್ಟು ಹಾರ್ಟ್ ಅಟ್ಯಾಕ್ ರಿಸ್ಕ್ ಇರುತ್ತೋ ಸ್ಟ್ರೆಸ್ ಇರೋರಿಗೂ ಅಷ್ಟೇ ರಿಸ್ಕ್ ಇರುತ್ತೆ. ನಮಸ್ಕಾರ, ನಾನು ವಿಠಲ್ ಡಿ ಬಾಗಿ, ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್, ಅಪೋಲೋ ಮತ್ತು ಭಾಗ್ಯ ಹಾರ್ಟ್ ಸೆಂಟ್ರಲ್ಲಿ ಕೆಲಸ ಮಾಡ್ತೀನಿ. ಜೀವನನ 2020 ಮ್ಯಾಚ್ ಥರ ಅಂದ್ಕೊಬೇಡಿ, ಒನ್ ಡೇ ಮ್ಯಾಚ್ ಥರ ಅಂದ್ಕೊಳ್ಳಿ. ನೀವು ಎಷ್ಟು ನಿಮ್ಮ ವಿಕೆಟ್ ಉಳಿಸ್ಕೊಂಡಿರ್ತೀರೋ ಅಷ್ಟು ಆಡೋಕ್ಕೆ ಸಾಧ್ಯ ಇರುತ್ತೆ. ಸೊ ಎಲ್ಲರಿಗೂ ಒಂದು ವೇಗ, ನಾನು 1 ವರ್ಷದಲ್ಲಿ ಮಾಡೋದನ್ನು 1 ದಿನದಲ್ಲಿ ಮಾಡಬೇಕು, 10 ವರ್ಷದಲ್ಲಿ ಮಾಡೋದನ್ನು 1 ವರ್ಷದಲ್ಲಿ ಮಾಡಬೇಕು ಅನ್ನೋ ಥರ. ನಮಗೆ ಗೋಲ್ ಏನಂದರೆ 100 ವರ್ಷ ಬರ್ತೀನಿ ನಾನು ಗೋಲ್ ಇರಬೇಕು ಹೊರತಾಗಿ ನಾನು ಎಷ್ಟು ಆಸ್ತಿ ಮಾಡ್ತೀನಿ ಅಥವಾ ಎಷ್ಟು ಅಚೀವ್ ಮಾಡ್ತೀನಿ ಅನ್ನೋದು ಸೆಕೆಂಡ್ರಿ. ಸೊ ನಮಗೇನೆಂದರೆ ಈ ಜೀವನದಲ್ಲಿ ನಾವು ಎಲ್ಲನೂ ಬ್ಯಾಲೆನ್ಸ್ಡಾಗಿ ತೊಗೊಳ್ಬೇಕು. 7 ರಿಂದ 9 ಗಂಟೆ ನಿದ್ದೆ, 1 ರಿಂದ 2 ಗಂಟೆ ಎಕ್ಸಸೈಸ್ ಮಾಡೋದು, ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ, ಅಂದರೆ ಅನ್ಹೆಲ್ದಿ ಫುಡ್ಸ್ನ ಆದಷ್ಟು ಕಡಿಮೆ ಮಾಡೋದು, ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ನಮ್ಗೆ ಇಷ್ಟು ಗಂಟೆ ಕೆಲಸ ಮಾಡೋದು, ಇಷ್ಟು ಗಂಟೆ ನಿದ್ದೆ, ಇಷ್ಟು ಗಂಟೆ ಪರ್ಸ್ನಲ್ ಟೈಮ್ ಅಂತ 24 ಅವರ್ಸ್ನ ಡಿವೈಡ್ ಮಾಡಿಕೊಂಡು ಅದ್ರ ಬಗ್ಗೆ ನಡ್ಕೊಂಡು ಹೋದರೆ ನಾವು ಈಗೇನು ಓಡ್ತಾ ಇದ್ದೀವಿ ಓಡೋದು ತಪ್ಪುತ್ತೆ. ಓಡೋದು ತಪ್ಪಿದರೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಲೆವೆಲ್ ಕಡಿಮೆ ಆದರೆ ಹಾರ್ಟ್ ಅಟ್ಯಾಕು, BP, ಶುಗರು, ಕೊಲೆಸ್ಟ್ರಾಲ್ ಬರೋದು ಕಡಿಮೆ ಆಗುತ್ತೆ. ಸೊ ನೀವು ದಿನ ಎಕ್ಸಸೈಸ್ ಮಾಡ್ತಾ ಇದ್ದರೆ, ಸ್ಪೋರ್ಟ್ಸ್ಮನ್ ಮೆಂಟಾಲಿಟಿ ಇದ್ದರೆ, ಸ್ಪೋರ್ಟ್ಸ್ಮನ್ ಮೈಂಡ್ಸೆಟ್ ಇದ್ದರೆ, ಜೀವನದಲ್ಲಿ ಬರೋ ಯಾವುದೇ ಸ್ಟ್ರೆಸ್ನ ಕೂಡ ನೀವು ಹಾಗೆ ತೊಗೋಬೋದು. ಸೊ ಅದು ಅರ್ಥ ಏನಂತಂದರೆ ಗೆದ್ದಾಗಲೂ ಸೋತಾಗಲೂ ನಾವು ಒಂದೇ ಥರ ಹೌದು, ಈ ಸಲ ಸೋತೀವಿ ಅಂದರೆ ನೆಕ್ಸ್ಟ್ ಗೆಲ್ತೀವಿ ಬಿಡು ಅನ್ನೋ ಥರ ಒಂದು ಮೈಂಡ್ಸೆಟ್ ಏನಿದೆ, ಅದೇ ಥರ ಜೀವನದಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಾಗ ಒಂದು ಸ್ಪೋರ್ಟ್ಸ್ಮನ್ ಮೈಂಡ್ಸೆಟ್ಟಿಂದ ನಾವು ಫೇಸ್ ಮಾಡಿದರೆ ಅದರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಯೋಗ ಪ್ರಾಣಾಯಾಮ ಮಾಡೋದು ಮತ್ತು ಈ ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಫಿಸಿಕಲ್ ಸ್ಟೆಮಿನಾ ಜಾಸ್ತಿ ಆಗುತ್ತೆ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದೇ ಥರ ನಾವು ಸ್ಟ್ರೆಸ್ನ ಯಾವ ಥರ ಹ್ಯಾಂಡಲ್ ಮಾಡ್ತೀವಿ, ಅದು ಕೆಪಾಸಿಟಿ ಚೆನ್ನಾಗುತ್ತೆ.